ಪಡ್ಕೊಳ್ಳೋ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ರೀತಿ ಇರುತ್ತೆ ನೋಡಿ, ಈ ಸರ್ಕಾರ ಕಳೆದ 2.5 ವರ್ಷಗಳ ಹಿಂದೆ ಗ್ಯಾರಂಟಿಗಳ ಹೆಸರಿನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂತು. ಆದರೆ ಇದು ತಮಗೆ ಗೊತ್ತಿರೋ ಹಂಗೆ ಇದು ಸರ್ಕಾರ ಹಗರಣಗಳ ಮೇಲೆ ಹಗರಣ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಬೆಂಗಳೂರು ಮಹಾನಗರ ಅಂತ ಒಂದು ಜಾಗದಲ್ಲಿ ಸುಮಾರು 60ರಿಂದ 65% ಅಷ್ಟು ರೆವಿನ್ಯೂ ಜನರೇಟ್ ಆಗೋದು ಇಡೀ ರಾಜ್ಯದಲ್ಲಿ ಬೆಂಗಳೂರು ಮಹಾನಗರದಲ್ಲಿ. ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುವಂಥದ್ದು ಬೆಂಗಳೂರು ಮಹಾನಗರದಲ್ಲಿ. ಬೆಂಗಳೂರು ಮಹಾನಗರಕ್ಕೆ ಇವರು ಬಿಡಿಗಾಸು ಕೂಡ ಕೊಡ್ತಾ ಇಲ್ಲ. ಈಗ 2 ದಿವಸದಿಂದ ಹೇಳ್ತಾ ಇದ್ದಾರೆ, ಒಂದು ಲೇಯರು 1200 ಕೋಟಿ ಕೊಟ್ಟು ನಾವು ಆಸ್ಫಾಲ್ಟಿಂಗ್ ಮಾಡ್ತೀವಿ ಅಂತ. ಯಾಕೆ ಅಂತ ಹೇಳಿದ್ರೆ ಇವಾಗ ಅದರಲ್ಲೂ ದುಡ್ಡು ಹೊಡೆಯಲಿಕ್ಕೆ ಹೋಗಿದ್ದಾರೆ. ಇವಾಗ ಇರೋದು ಹಳ್ಳ ಮುಚ್ಚಿ ಅಂತ ಹೇಳಿದ್ರೆ, ಗುಂಡಿಗಳನ್ನು ಮುಚ್ಚಿ ಪಾಟೋಲ್ಸ್ನ ಮುಚ್ಚಿ ಅಂತ ಹೇಳಿದ್ರೆ 1 ಲೇಯರ್ ಹಾಕ್ತೀನಿ ಅಂತ ಹೇಳಿ ಅದರಲ್ಲೂ ದುಡ್ಡು ಮಾಡ್ತಾ ಇದ್ದಾರೆ. ಈ ತರಹ ಇವಾಗ ಕಸದ ಸಮಸ್ಯೆ ತಗೊಳ್ಳಿ. ಕಸದ ಸಮಸ್ಯೆ ಇವತ್ತು ಮನೆಗೆ ಹೋಗಿ ಇವರು ಕಸ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಜನ ರೋಡಲ್ಲಿ ಹಾಕ್ತಾರೆ, ಇನ್ನೆಲ್ಲ ಹಾಕ್ತಾರೆ. BBMP ಕಮಿಷನರ್ ಮನೆ ಮುಂದೆ ಹಾಕ್ಬೇಕಾ? ಇವ್ರು ಇದ್ಕೊಂಡು ಫೋಟೋ ಕಳಿಸಿ 250 ರೂಪಾಯಿ ಕೊಡ್ತೀವಿ ಅಂತಾರೆ. ನನಗನ್ಸುತ್ತೆ ಮುಂಬರುವ ದಿನಗಳಲ್ಲಿ ನಾವೆಲ್ಲ ಸೇರಿ ಜನಗಳ ಜೊತೆ ಹೋಗಿ BBMP ಕಚೇರಿ ಮುಂದೆ ನಾವು ಹಾಕಿ ಬರ್ತೀವಿ ಕಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಕಸ ಯಂತ್ರ ಮಿಷಿನಲ್ಲೂ ಕೂಡ ಇವತ್ತು ದುಡ್ಡು ಮಾಡ್ಲಿಕ್ಕೆ ಹೋಗಿದ್ದಾರೆ. 1200 ಕೋಟಿ 1 ಲೇಯರು ಆಸ್ಫಾಲ್ಟಿಂಗ್ ಮಾಡ್ತೀನಿ ಅಂತ ದುಡ್ಡು ಹಗರಣ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದಾದ ಮೇಲೆ ಇವತ್ತು ಈ ಒಂದು ಕಸದ್ದು ಕೂಡ ಮಿಷಿನ್ ಅದರಲ್ಲೂ ಕೂಡ ದುಡ್ಡು ಮಾಡಲಿಕ್ಕೆ ಹೋಗಿದ್ದಾರೆ ಈ ಸರ್ಕಾರ ಮಾನ ಮರ್ಯಾದೆ ಎಲ್ಲ ಬಿಟ್ಟಿದೆ. ಇವ್ರು ಮುಂದೆ ಅಧಿಕಾರಕ್ಕೂ ಬರೋಲ್ಲ ಅನ್ನೋದೊಂದು ಗ್ಯಾರಂಟಿ ಆಗಿ ಈ ತರದ್ದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ತಮಗೆ ಗೊತ್ತಿರೋ ಹಂಗೆ ಟನಲ್ ರಸ್ತೆ ಕೂಡ ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಯಾವುದೇ ಒಂದು ವೈಜ್ಞಾನಿಕವಾಗಿ ಕೂಡ ಮಾಡಿಲ್ಲ. ಎಲ್ಲವೂ ಕೂಡ ಬೆಂಗಳೂರನ್ನು ಒಂದು ಲೂಟಿ ಮಾಡುವಂತಹ ಮಿಷಿನ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇವರು.